ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಆಟ ನಡೆದಿಲ್ಲ. ಅಂದುಕೊಂಡಂತೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರ ಫಲಿಸಿದೆ. ಯಾಕಂದ್ರೆ ಕಾಂಗ್ರೆಸ್ ತನ್ನ ಮೂವರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಕಮಲಾ ಹುರಿಯಾಳು ಗೆದ್ದು ಬೀಗಿದ್ರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಅಭ್ಯರ್ಥಿ ಮಖಾಡೆ ಬಿದ್ರು. ಹಾಗಾದ್ರೆ 4 ಸ್ಥಾನಕ್ಕೆ ನಡೆದಂತ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಏನೇನಾಗಿದೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. This is a decisive victory for democracy. This is a decisive victory for India. This is a decisive victory for the Swabhimana of 6.5 crore Kannadigas. ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆ, ಒಗ್ಗಟ್ಟು ಎಲ್ಲ ಕೂಡ ಇದರಿಂದ ತಮಗೆ ಮನವರಿಕೆ ಆಗ್ತದೆ. ವಿಜಯದ ಸಂಕೇತ. ಮಹಾಯುದ್ಧದಲ್ಲಿ ಗೆದ್ದು ಬೀಗಿದ ಸಂತೋಷದ ಕ್ಷಣವಿದು. ಕ್ಷಣ ಕ್ಷಣಕ್ಕೂ ಕುತೂಹಲವಿತು, ಕ್ಷಣ ಕ್ಷಣಕ್ಕೂ ಆತಂಕ ಇತ್ತು. ಯಾರು ಯಾರಿಗೆ ಮತ ಹಾಕ್ತಾರೆ ಅನ್ನೋ 108 ಪ್ರಶ್ನೆಗಳು. ಸ್ವಪಕ್ಷದ ಶಾಸಕರನ್ನೇ ನೆಚ್ಚಿಕೊಳ್ಳೋ ಸ್ಥಿತಿ ಇರಲಿಲ್ಲ. ಯಾಕಂದ್ರೆ ರಾಜ್ಯಸಭೆ ಅನ್ನೋ ಸಮರದಲ್ಲಿದ್ದು 5 ಸೇನಾನಿಗಳು. ಆದ್ರೆ ಅದರಲ್ಲಿ ಆಯ್ಕೆ ಆಗೋದು ಮಾತ್ರ 4 ಅಷ್ಟೇ. ನೋಡಿ, ಅಡ್ಡ ಮತದಾನ ಆಗಬಹುದು ಅನ್ನೋ ಆಸೆ ಹಾಗೂ ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ದ ದೋಸ್ತಿಗಳು 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಆದ್ರೆ ಅಂದುಕೊಂಡಿದ್ದು ಆಗ್ಲಿಲ್ಲ. ಕನಸು ನುಚ್ಚು ನೂರು ಆಗಿದೆ. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ. ರಾಜ್ಯಸಭೆ ಮಹಾಕದನದಲ್ಲಿ ಗೆದ್ದು ಬೀಗಿದ ಕೈ ಸೇನಾನಿಗಳು. ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸುವಲ್ಲಿ ದೋಸ್ತಿಗೆ ಸೋಲು. 2024ರ ಲೋಕಸಮರಕ್ಕೂ ಮುನ್ನವೇ ನಡೆದಿದ್ದ ಮಹಾಯುದ್ಧಕ್ಕೆ ತೆರೆ ಬಿದ್ದಿದೆ. ಅರ್ಥಾತ್ ರಾಜ್ಯಸಭೆ ಮಹಾಕದನದಲ್ಲಿ ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ತನ್ನ ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ನಾರಾಯಣಸಾ ಕೃಷ್ಣಸಾ ಭಾಂಡಗೆ ಗೆಲುವು ಕಂಡಿದ್ದಾರೆ. ಆದರೆ ಎನ್ಡಿಎ ಅಭ್ಯರ್ಥಿಯಾಗಿ ಅಗ್ನಿ ಪರೀಕ್ಷೆ ಎದುರಿಸಿದ್ದ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ. ಕುಪೇಂದ್ರ ರೆಡ್ಡಿ ಗೆಲ್ಲಿಸುವಲ್ಲಿ ಹೋರಾಡಿದ್ದ ದೋಸ್ತಿಗಳು ಮೊಗ್ಗರಿಸಿದ್ದಾರೆ. ಅಷ್ಟಕ್ಕೂ ಅಂಕಿಅಂಶ ಹಾಗೂ ಸೂತ್ರದ ಆಧಾರದ ಮೇಲೆ ನಡೆದಿದ್ದ ರಾಜ್ಯಸಭೆ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತ ಬಿದ್ದಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಮಕೇನ್ ಜಯ ಗಳಿಸಿದ್ದಾರೆ. ಅಜಯ್ ಮಕೇನ್ಗೆ 47 ಮತಗಳು ಬಿದ್ದಿವೆ. ಕಾಂಗ್ರೆಸ್ನ 2ನೇ ಅಭ್ಯರ್ಥಿ ನಾಸಿರ್ ಹುಸೇನ್ 47 ಮತಗಳಿಂದ ಗೆದ್ದು ಬೀಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್ 45 ಮತಗಳನ್ನ ಪಡೆದು ಜಯಕ್ಕೆ ಮುತ್ತಿಕ್ಕಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣಸಾ ಭಾಂಡಗೆ 47 ಮತಗಳನ್ನ ಪಡೆದು ಗೆದ್ದಿದ್ದಾರೆ. ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ. ಕೇವಲ 36 ಮತಗಳನ್ನ ಪಡೆದು ಪರಾಭವಗೊಂಡಿದ್ದಾರೆ. ಕೈಕೊಟ್ಟ ಸೋಮಶೇಖರ್ ಹೆಬ್ಬಾರ್ 222 ಮತಗಳ ಚಲಾವಣೆ. ಇಲ್ಲಿ ವಿಷಯ ಏನಂದ್ರೆ, ಸ್ವಪಕ್ಷದ ನಾಯಕರ ವಿರುದ್ಧವೇ ಸಿಡಿದೆದ್ದಿರುವ ಯಶವಂತಪುರದ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಆದ್ರೆ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಇವರಿಗೂ ಬೇಡ ಅವರಿಗೂ ಬೇಡ ಅಂತ ಮೌನಕ್ಕೆ ಜಾರಿದ್ರು. ಚುನಾವಣೆಯಿಂದ ದೂರ ಉಳಿದು ನಾನು ಯಾರಿಗೂ ಮತ ಹಾಕಿಲ್ಲ ಅಂತ ಸಂದೇಶ ನೀಡಿದ್ದಾರೆ. ಈ ಮೂಲಕ ರಾಜ್ಯಸಭಾ ಚುನಾವಣೆಯಲ್ಲಿ ಚಲಾವಣೆಯಾದ 222 ಮತಗಳು ಸಿಂಧು ಆಗಿವೆ. ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ವಿಜೇತ ಬಿಜೆಪಿ ಅಭ್ಯರ್ಥಿ ನಾರಾಯಣಸಾ ಭಾಂಡಗೆ ಜಯ ಗಳಿಸಿದ್ರಿಂದ ಆರ್ ಅಶೋಕ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ಇದೇ ವೇಳೆ ಶಾಸಕ ಎಸ್.ಟಿ. ಸೋಮಶೇಖರ್ ವಿರುದ್ಧ ಅಶೋಕ್ ಕೆಂಡಾವುಗಳಿದ್ರು. ಮತ ಚುನಾವಣೆಯಿಂದ ದೂರ ಉಳಿದಿದ್ದ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಣೆಯಾಗಿದ್ದಾರೆ ಎಂದರು. ಅವರು ಬಂದು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಇದೊಂದು ರೀತಿ ದ್ರೋಹ. ಅಲ್ಲಿನ ಜನ, ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ದವ್ರನ್ನ BJP ಸಿಂಬಲ್ ಮೇಲೆ ಆಯ್ಕೆ ಮಾಡಿದ್ರು. BJP ಸಿಂಬಲಲ್ಲಿದ್ದು ಇನ್ನೊಂದು ಪಾರ್ಟಿಗೆ ವೋಟ್ ಮಾಡೋದು ಅದು ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ. ಅದಕ್ಕೆ ಯಶವಂತಪುರದ ಜನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅದೇ ರೀತಿ ಹೆಬ್ಬಾರವರು ಕೂಡ ಒಂದು ರೀತಿ ಕಾಣೆಯಾಗಿದ್ದಾರೆ. ವೋಟ್ ಮಾಡಬೇಕು ಅಂತೇಳಿ ಕಾಣೆಯಾಗಿದ್ದಾರೆ. ಕಳೆದ 4-5 ದಿನದಿಂದ ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. BJPಗೆ ವೋಟ್ ಮಾಡ್ತೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಕಾಣೆಯಾಗಿದ್ದಾರೆ. ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಹುಡುಕೊಡು ಅಂತ ನಾವು ಕೇಳಬೇಕಷ್ಟೇ. ಎಲ್ಲಿ ಇದ್ದಾರೆ ಅಂತ ಹುಡುಕ್ಬೇಕು ಅವ್ರನ್ನ. ಕಾಣೆಯಾಗಿದ್ದಾರೋ, ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿದ್ದಾರೋ, ಏನಾಗಿದ್ದಾರೆ ಗೊತ್ತಿಲ್ಲ ನಮಗೆ. ಇನ್ನು ತಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ದಾಖಲಿಸ್ತಾ ಇದ್ದಂತೆ ಇದು ಸ್ವಾಭಿಮಾನದ ಗೆಲುವು ಅಂತ ಡಿಸಿಎಂ ಡಿಕೆ ಧನ್ಯವಾದ ಹೇಳಿದ್ದಾರೆ. ಏನು ಅವರು ಒಗ್ಗಟ್ಟಿನಿಂದ ಮಾಡಿ ಒಂದು ದೊಡ್ಡ ತಂತ್ರ ಮಾಡಿ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು, ಆಮಿಷ ಒಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವ ಮತದಾರರು ಕೂಡ ಈಲ್ಡಾಗದೆ ಸ್ವಾಭಿಮಾನದ ಮತವನ್ನು ಕೊಟ್ಟು ಈ ನಮ್ಮ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ.
ಇದೇ ವೇಳೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಗುಡುಗಿದ್ರು. ಇದು ಪ್ರಜಾಪ್ರಭುತ್ವ ಸ್ವಾಭಿಮಾನದ ಗೆಲುವು ಅಂತ ಹೇಳಿದ್ರು. This is a rejection of the opportunistic, unholy, undemocratic alliance of BJP and Janata Dal, which is founded on muscle power of ED, income tax and CBI, and money power of people like who were fielded in this Rajya Sabha election. ಇದು ಫಲಿತಾಂಶದ ನಂತರ ನಡೆದಿದ್ದ ವಿದ್ಯಮಾನ. ಆದರೆ ಅದಕ್ಕೂ ಮುನ್ನ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸವಾರಿ ಮಾಡಿದ್ರು. ಮಾತಿನಲ್ಲೇ ದೋಸ್ತಿಗಳನ್ನ ಕುಟುಕುವ ಕೆಲಸ ಮಾಡಿದ್ರು. ಅದರಲ್ಲೂ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಆತ್ಮಸಾಕ್ಷಿಯೇ ಇಲ್ಲ ಅಂತ ಸಿಎಂ ಸಿದ್ದು ಕೆಂಡ ಕಾರಿದ್ರು. ಕೋಮುವಾದಿ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಶಾಸಕರಿಗೆ ಆಮಿಷ ಬೆದರಿಕೆ ಹಾಕ್ತಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು. ಆದರೆ ಸಿಎಂ ಆರೋಪಕ್ಕೆ ದಳಪತಿ ಸುಮ್ಮನೆ ಕೊಳ್ತಿಲ್ಲ. ಆಮಿಷ ಬೆದರಿಕೆ ಹಾಕೋದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಬೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಹಾಕಿ. ಅದೇನೋ ಆಮಿಷಗಳನ್ನು ಒಡ್ಡಿದ್ರು, ಧಮಕಿ ಹಾಕಿದ್ರು, ಇದೆಲ್ಲವನ್ನು ಅವರೇನು ಹೇಳ್ತಾ ಇದ್ದಾರೆ. ಆಮಿಷ ಒಡ್ತಕ್ಕಂಥದ್ದು, ಧಮಕಿ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಸಾಧಿಸಿದ ಗೆಲುವು ರಾಜ್ಯ ಕಾಂಗ್ರೆಸ್ ಗೆಲುವಿನ ಓಟಕ್ಕೆ ಮತ್ತಷ್ಟು ಶಕ್ತಿ ಕೊಟ್ಟಿದೆ. ಲೋಕಸಭೆ ಚುನಾವಣೆಯಲ್ಲಿ ಹೋರಾಡುವುದಕ್ಕೆ ಕಾರ್ಯಕರ್ತರು, ನಾಯಕರಿಗೆ ಹುರುಪು ಬಂದಿದೆ. ಆತ ಎರಡನೇ ಬಾರಿಗೆ ಹೀನಾಯ ಸೋಲು ಕಂಡ ದೋಸ್ತಿಗಳ ಮನೆಯಲ್ಲಿ ಮೌನ ಆವರಿಸಿದೆ. ಅದರಲ್ಲೂ ತಮ್ಮ ಪಕ್ಷದ ಓರ್ವ ಅಭ್ಯರ್ಥಿ ಗೆದ್ರು ಕೇಸರಿ ಕೋಟೆಯಲ್ಲಿ ಗೆಲುವಿನ ಸಂಭ್ರಮವೇ ಇಲ್ಲದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.